ನೋಡಿ, ದಾವಣಗೆರೆ ದಕ್ಷಿಣದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತಂದ್ರೆ, ಈ ಪರಿಸ್ಥಿತಿಯ ಮಧ್ಯೆ ಸಮರ್ಥ ಶಾಮನೂರ್ ಅವರ ಇವತ್ತಿನ ನಡೆ ಏನಿದೆ, ಇದು ಎಲ್ಲಾ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಇನ್ಕ್ಲೂಡಿಂಗ್ ಹೈಕಮಾಂಡ್ ಒಂದು ಸ್ಟ್ರಾಂಗ್ ಮೆಸೇಜ್ ಅಂತಾನೆ ಹೇಳ್ಬೋದು. ನೀವು ಟಿಕೆಟ್ ಕೊಡ್ತೀರೋ ಬಿಡ್ತೀರೋ ಅಥವಾ ಯೋಚನೆ ಮಾಡ್ತಾ ಇದ್ದೀರೋ, ನಾನಂತೂ ನಾಮಪತ್ರ ಸಲ್ಲಿಸಿದ್ದೇನೆ, ರಣವೀಳ್ಯವನ್ನ ಕೊಟ್ಟಾಗಿದೆ, ಮುಂದೆ ನಿಮಗ್ ಬಿಟ್ಟಿದ್ದು ಅನ್ನುವಂತ ಲೆಕ್ಕಾಚಾರ. ಇವರ ನಾಮಿನೇಷನ್ ಫೈಲ್ ಮಾಡಿದ್ದೆ ಇವತ್ತು ಬೇರೆ ರೀತಿಯ ಲೆಕ್ಕಾಚಾರಗಳಿಗೆ ನಾಂದಿ ಹಾಡಿದೆ ಕಾಂಗ್ರೆಸ್ನಲ್ಲಿ. ಶಾಮನೂರು ಶಿವಶಂಕರಪ್ಪ ಕಾರಲ್ಲಿ ಸಮರ್ಥ ಬಂದಿದ್ರು, ಟಿಕೆಟ್ ನೀಡಿದ್ರು ಬಿಟ್ರು, ಸ್ಪರ್ಧೆ ನಿಶ್ಚಿತ ಅನ್ನುವಂತಹ ಸಂದೇಶವನ್ನ ಈಗಾಗಲೇ ಶಾಮನೂರು ಸಮರ್ಥ ರವಾನೆ ಮಾಡಿಯಾಗಿದೆ. ದಾವಣಗೆರೆ ದಕ್ಷಿಣಕ್ಕೆ ನಾನೇ ಸಮರ್ಥ ಅಂತ ಹೇಳಿ ಸಮರ್ಥ ಈಗ ಹೇಳ್ತಾ ಇರೋದು. ಶಾಮನೂರು ಸಮರ್ಥ ನಡೆಯಿಂದ ಕಾಂಗ್ರೆಸ್ ಕಂಗಾಲಾಗಿದೆ. ಟಿಕೆಟ್ ಇನ್ನೂ ಅನೌನ್ಸ್ ಮಾಡಿಲ್ಲ, ಅಧಿಕೃತವಾಗಿ ಏನೂ ಆಗಿಲ್ಲ, ಮೀಟಿಂಗ್ಗಳು ಆಗ್ತಾ ಇದೆ. ಆದರೆ ಇದರ ಮಧ್ಯೆ ಶಾಮನೂರು ಸಮರ್ಥ ಶಿವಶಂಕರಪ್ಪ ಅವರ ಮೊಮ್ಮಗ, ಸಚಿವ ಮಲ್ಲಿಕಾರ್ಜುನ್ ಅವರ ಮಗ, ನೇರವಾಗಿ ನಗರ ಪಾಲಿಕೆ ಕಚೇರಿಗೆ ಹೋಗಿ ನಾಮಿನೇಷನ್ ಫೈಲ್ ಮಾಡಿ ಬಂದಿರೋದು ಇಷ್ಟೆಲ್ಲ ಹಲ್ಚಲ್ಗೆ ಕಾರಣ ಆಗ್ತಾ ಇದೆ. ಇನ್ನ ಸಮರ್ಥ್ಗೆ ಟಿಕೆಟ್ ಕೊಟ್ರೆ ಮುಸ್ಲಿಮರು ಸುಮ್ಮನಿರಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 64,246 ಮುಸ್ಲಿಂ ಮತದಾರರು ಇದ್ದಾರೆ. ಆ ಕ್ಷೇತ್ರದಲ್ಲಿ ಅವರನ್ನ ವಿಶ್ವಾಸಕ್ಕೆ ತಗೊಳ್ಳುವಂತದ್ದು ಚಾಲೆಂಜ್ ಕೂಡ ಆಗುತ್ತೆ ಶಾಮನೂರು ಫ್ಯಾಮಿಲಿಗೆ. ಇನ್ ಕೇಸ್ ಶಾಮನೂರು ಕುಟುಂಬಕ್ಕೇನೆ ಕೊಟ್ರೆ ಮುಸ್ಲಿಂ ಮತಗಳು ಶಾಮನೂರು ಸಮರ್ಥ್ಗೆನೇ ಬರುತ್ತಾ, ಅದು ಪ್ರಶ್ನೆ ಆಗುತ್ತೆ. ಅಥವಾ ನಮ್ಮನ್ನ ಕೆರಳಿಸಿದೀರಿ, ನಿಮಗೆ ಒಂದು ಮತ ಸಿಗಲ್ಲ ಅಂತ ಮುಸ್ಲಿಮರು ಒಟ್ಟಾಗಿ ಬೇರೆ ನಿರ್ಧಾರವನ್ನ ತಗೊಂಡ್ರೆ, ಅಥವಾ ಕ್ಯಾಂಡಿಡೇಟ್ ಅವರು ಇಂಡಿಪೆಂಡೆಂಟ್ ಆಗಿ ಇಳಿಸ್ಬಿಟ್ರೆ ಮತಗಳು ವಿಭಜನೆ ಆಗುತ್ತೆ. ದಾವಣಗೆರೆ ದಕ್ಷಿಣದಲ್ಲಿ 37,845 ಲಿಂಗಾಯತ ಮತದಾರರಿದ್ರೆ ಮುಸ್ಲಿಮರು 64,000 ಇದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ಇನ್ನೊಂದು ಸಮುದಾಯ ಸಿಟ್ಟಾಗುತ್ತೆ. ಶಾಮನೂರು ಫ್ಯಾಮಿಲಿಯನ್ನು ಕೂಡ ಎದುರು ಹಾಕೊಳ್ಳಂಗಿಲ್ಲ. ಯಾಕಂದ್ರೆ ಆ ಕ್ಷೇತ್ರದಲ್ಲಿ ಮೊದಲಿನಿಂದಾನೂ ಕೂಡ ಅವರದ್ದು ಹಿಡಿತಾ ಇದೆ. ಕಾಂಗ್ರೆಸ್ ಜಗಳದ ಲಾಭ ಪಡೆಯೋದಕ್ಕೆ ಈಗ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ನೀವಿಬ್ಬರು ಹೊಡೆದಾಡಿಕೊಳ್ರಿ, ನಿಮ್ಮಿಬ್ಬರ ಜಗಳದ ಮಧ್ಯೆ ನಮಗೆ ಲಾಭ ಆದರೆ ಸಾಕು ಅನ್ನುವಂತ ಲೆಕ್ಕಾಚಾರ ಬಿಜೆಪಿ ಅವರದ್ದು. ಶ್ರೀನಿವಾಸ್ ದಾಸ್ ಕರಿಯಪ್ಪ ಈಗಾಗಲೇ ಅಲ್ಲಿ ಅಭ್ಯರ್ಥಿಯಾಗಿ ಅನೌನ್ಸ್ ಆಗಿದ್ದಾರೆ. ಎಸ್ಟಿ ಸಮುದಾಯದ ನಾಯಕನಿಗೆ ಟಿಕೆಟ್ ಕೊಟ್ಟಿದೆ ಬಿಜೆಪಿ. ದಾವಣಗೆರೆ ದಕ್ಷಿಣದಲ್ಲಿ ಇರುವಂತದ್ದು 31,729 ಎಸ್ಟಿ ವೋಟರ್ಸ್. ಸಾಲಿಡ್ ಆಗಿ ಈ ಎಸ್ಟಿ ವೋಟ್ಗಳು ದಾಸ್ ಕರಿಯಪ್ಪಗೆ ಬಂದುಬಿಟ್ರೆ ಒಂದು ಹಂತದಲ್ಲಿ ಕಾಂಪಿಟಿಷನ್ ಅನ್ನ ಕೊಡ್ತಾರೆ. ಎಸ್ಟಿ ವೋಟರ್ಸ್ ಮತ ಸೆಳೆಯೋದಕ್ಕೆ ಈಗ ದಾಸ್ ಕರಿಯಪ್ಪಗೆ ಮಣೆ ಹಾಕುವಂತ ಕೆಲಸ ಆಗ್ತಾ ಇದೆ. ಕಾಂಗ್ರೆಸ್ ಜಗಳ ಜೋರಾದ್ರೆ ಬಿಜೆಪಿಗೆ ದೊಡ್ಡ ಮಟ್ಟದ ಲಾಭ. ಇವರಿಬ್ಬರ ಜಗಳದಲ್ಲಿ ದಾಸ್ ಕರಿಯಪ್ಪ ಗೆದ್ದು ಬಂದ್ಬಿಟ್ರೆ ಅವರಿಗೆ ಅದೊಂದು ರೀತಿ ಅದೃಷ್ಟವೇ ಸರಿ. ಈಗಾಗಲೇ ಅವರು ತುರುಸಿನ ಪ್ರಚಾರವನ್ನು ನಡೆಸಿದ್ದಾರೆ. ಯಾಕಂದ್ರೆ ಕ್ಲಿಯರ್ ಆಗ್ಬಿಡ್ತು, ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಇವರಿಬ್ರು ಇನ್ನೂ ಹೊಡೆದಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಈ ಸಾರಿ ಕಾಂಗ್ರೆಸ್ನವರ ಪರವಾಗಿ ಗಾಳಿ ಇಲ್ಲ, ಮುಂದಿನ ಎಲೆಕ್ಷನ್ ನಡೆದ್ರೂ ಕೂಡ ಬಿಜೆಪಿಯೇ ಬರ್ತಾ ಇತ್ತು. ಅನ್ಫಾರ್ಚುನೇಟ್ಲಿ ಈಗ ಉಪಚುನಾವಣೆ ಆಗ್ತಾ ಇದೆ ನಮ್ಮ ಕ್ಷೇತ್ರಕ್ಕೆ ಮೊದಲ ಬಾರಿ, ಗೆಲ್ಲೋದು ನಾವೇ ಅಂತ ಬಿಜೆಪಿಯವರು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮರ್ಥ, ಶ್ರೀನಿವಾಸ, ಸೈಯದ ಈ ಮೂರರ ಪೈಕಿ ಯಾರಿಗೆ ಜೈ ಅಂತಾರೆ ಜನ ಕಾದ್ ನೋಡೋಣ. ಇನ್ನು ನೆಕ್ಸ್ಟ್ ನೋಡಿ, ದಾವಣಗೆರೆ ದಕ್ಷಿಣದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತಂದ್ರೆ, ಈ ಪರಿಸ್ಥಿತಿಯ ಮಧ್ಯೆ ಸಮರ್ಥ ಶಾಮನೂರ್ ಅವರ ಇವತ್ತಿನ ನಡೆ ಏನಿದೆ, ಇದು ಎಲ್ಲಾ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಇನ್ಕ್ಲೂಡಿಂಗ್ ಹೈಕಮಾಂಡ್ ಒಂದು ಸ್ಟ್ರಾಂಗ್ ಮೆಸೇಜ್ ಅಂತಾನೆ ಹೇಳ್ಬೋದು. ನೀವು ಟಿಕೆಟ್ ಕೊಡ್ತೀರೋ ಬಿಡ್ತೀರೋ ಅಥವಾ ಯೋಚನೆ ಮಾಡ್ತಾ ಇದ್ದೀರೋ, ನಾನಂತೂ ನಾಮಪತ್ರ ಸಲ್ಲಿಸಿದ್ದೇನೆ, ರಣವೀಳ್ಯವನ್ನ ಕೊಟ್ಟಾಗಿದೆ, ಮುಂದೆ ನಿಮಗ್ ಬಿಟ್ಟಿದ್ದು ಅನ್ನುವಂತ ಲೆಕ್ಕಾಚಾರ. ಇವರ ನಾಮಿನೇಷನ್ ಫೈಲ್ ಮಾಡಿದ್ದೆ ಇವತ್ತು ಬೇರೆ ರೀತಿಯ ಲೆಕ್ಕಾಚಾರಗಳಿಗೆ ನಾಂದಿ ಹಾಡಿದೆ ಕಾಂಗ್ರೆಸ್ನಲ್ಲಿ. ಶಾಮನೂರು ಶಿವಶಂಕರಪ್ಪ ಕಾರಲ್ಲಿ ಸಮರ್ಥ ಬಂದಿದ್ರು, ಟಿಕೆಟ್ ನೀಡಿದ್ರು ಬಿಟ್ರು, ಸ್ಪರ್ಧೆ ನಿಶ್ಚಿತ ಅನ್ನುವಂತಹ ಸಂದೇಶವನ್ನ ಈಗಾಗಲೇ ಶಾಮನೂರು ಸಮರ್ಥ ರವಾನೆ ಮಾಡಿಯಾಗಿದೆ. ದಾವಣಗೆರೆ ದಕ್ಷಿಣಕ್ಕೆ ನಾನೇ ಸಮರ್ಥ ಅಂತ ಹೇಳಿ ಸಮರ್ಥ ಈಗ ಹೇಳ್ತಾ ಇರೋದು. ಶಾಮನೂರು ಸಮರ್ಥ ನಡೆಯಿಂದ ಕಾಂಗ್ರೆಸ್ ಕಂಗಾಲಾಗಿದೆ. ಟಿಕೆಟ್ ಇನ್ನೂ ಅನೌನ್ಸ್ ಮಾಡಿಲ್ಲ, ಅಧಿಕೃತವಾಗಿ ಏನೂ ಆಗಿಲ್ಲ, ಮೀಟಿಂಗ್ಗಳು ಆಗ್ತಾ ಇದೆ. ಆದರೆ ಇದರ ಮಧ್ಯೆ ಶಾಮನೂರು ಸಮರ್ಥ ಶಿವಶಂಕರಪ್ಪ ಅವರ ಮೊಮ್ಮಗ, ಸಚಿವ ಮಲ್ಲಿಕಾರ್ಜುನ್ ಅವರ ಮಗ, ನೇರವಾಗಿ ನಗರ ಪಾಲಿಕೆ ಕಚೇರಿಗೆ ಹೋಗಿ ನಾಮಿನೇಷನ್ ಫೈಲ್ ಮಾಡಿ ಬಂದಿರೋದು ಇಷ್ಟೆಲ್ಲ ಹಲ್ಚಲ್ಗೆ ಕಾರಣ ಆಗ್ತಾ ಇದೆ.
ಇನ್ನ ಸಮರ್ಥ್ಗೆ ಟಿಕೆಟ್ ಕೊಟ್ರೆ ಮುಸ್ಲಿಮರು ಸುಮ್ಮನಿರಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 64,246 ಮುಸ್ಲಿಂ ಮತದಾರರು ಇದ್ದಾರೆ. ಆ ಕ್ಷೇತ್ರದಲ್ಲಿ ಅವರನ್ನ ವಿಶ್ವಾಸಕ್ಕೆ ತಗೊಳ್ಳುವಂತದ್ದು ಚಾಲೆಂಜ್ ಕೂಡ ಆಗುತ್ತೆ ಶಾಮನೂರು ಫ್ಯಾಮಿಲಿಗೆ. ಇನ್ ಕೇಸ್ ಶಾಮನೂರು ಕುಟುಂಬಕ್ಕೇನೆ ಕೊಟ್ರೆ ಮುಸ್ಲಿಂ ಮತಗಳು ಶಾಮನೂರು ಸಮರ್ಥ್ಗೆನೇ ಬರುತ್ತಾ, ಅದು ಪ್ರಶ್ನೆ ಆಗುತ್ತೆ. ಅಥವಾ ನಮ್ಮನ್ನ ಕೆರಳಿಸಿದೀರಿ, ನಿಮಗೆ ಒಂದು ಮತ ಸಿಗಲ್ಲ ಅಂತ ಮುಸ್ಲಿಮರು ಒಟ್ಟಾಗಿ ಬೇರೆ ನಿರ್ಧಾರವನ್ನ ತಗೊಂಡ್ರೆ, ಅಥವಾ ಕ್ಯಾಂಡಿಡೇಟ್ ಅವರು ಇಂಡಿಪೆಂಡೆಂಟ್ ಆಗಿ ಇಳಿಸ್ಬಿಟ್ರೆ ಮತಗಳು ವಿಭಜನೆ ಆಗುತ್ತೆ. ದಾವಣಗೆರೆ ದಕ್ಷಿಣದಲ್ಲಿ 37,845 ಲಿಂಗಾಯತ ಮತದಾರರಿದ್ರೆ ಮುಸ್ಲಿಮರು 64,000 ಇದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ಇನ್ನೊಂದು ಸಮುದಾಯ ಸಿಟ್ಟಾಗುತ್ತೆ. ಶಾಮನೂರು ಫ್ಯಾಮಿಲಿಯನ್ನು ಕೂಡ ಎದುರು ಹಾಕೊಳ್ಳಂಗಿಲ್ಲ. ಯಾಕಂದ್ರೆ ಆ ಕ್ಷೇತ್ರದಲ್ಲಿ ಮೊದಲಿನಿಂದಾನೂ ಕೂಡ ಅವರದ್ದು ಹಿಡಿತಾ ಇದೆ. ಕಾಂಗ್ರೆಸ್ ಜಗಳದ ಲಾಭ ಪಡೆಯೋದಕ್ಕೆ ಈಗ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ನೀವಿಬ್ರು ಹೊಡೆದಾಡಿಕೊಳ್ರಿ, ನಿಮ್ಮಿಬ್ಬರ ಜಗಳದ ಮಧ್ಯೆ ನಮಗೆ ಲಾಭ ಆದ್ರೆ ಸಾಕು ಅನ್ನುವಂತ ಲೆಕ್ಕಾಚಾರ ಬಿಜೆಪಿ ಅವರದ್ದು. ಶ್ರೀನಿವಾಸ್ ದಾಸ್ ಕರಿಯಪ್ಪ ಈಗಾಗಲೇ ಅಲ್ಲಿ ಅಭ್ಯರ್ಥಿಯಾಗಿ ಅನೌನ್ಸ್ ಆಗಿದ್ದಾರೆ. ಎಸ್ಟಿ ಸಮುದಾಯದ ನಾಯಕನಿಗೆ ಟಿಕೆಟ್ ಕೊಟ್ಟಿದೆ ಬಿಜೆಪಿ. ದಾವಣಗೆರೆ ದಕ್ಷಿಣದಲ್ಲಿ ಇರುವಂತದ್ದು 31,729 ಎಸ್ಟಿ ವೋಟರ್ಸ್. ಸಾಲಿಡ್ ಆಗಿ ಈ ಎಸ್ಟಿ ವೋಟ್ಗಳು ದಾಸ್ ಕರಿಯಪ್ಪಗೆ ಬಂದುಬಿಟ್ರೆ ಒಂದು ಹಂತದಲ್ಲಿ ಕಾಂಪಿಟಿಷನ್ ಅನ್ನ ಕೊಡ್ತಾರೆ. ಎಸ್ಟಿ ವೋಟರ್ಸ್ ಮತ ಸೆಳೆಯೋದಕ್ಕೆ ಈಗ ದಾಸ್ ಕರಿಯಪ್ಪಗೆ ಮಣೆ ಹಾಕುವಂತ ಕೆಲಸ ಆಗ್ತಾ ಇದೆ. ಕಾಂಗ್ರೆಸ್ ಜಗಳ ಜೋರಾದ್ರೆ ಬಿಜೆಪಿಗೆ ದೊಡ್ಡ ಮಟ್ಟದ ಲಾಭ. ಇವರಿಬ್ಬರ ಜಗಳದಲ್ಲಿ ದಾಸ್ ಕರಿಯಪ್ಪ ಗೆದ್ದು ಬಂದ್ಬಿಟ್ರೆ ಅವರಿಗೆ ಅದೊಂದು ರೀತಿ ಅದೃಷ್ಟವೇ ಸರಿ. ಈಗಾಗಲೇ ಅವರು ತುರುಸಿನ ಪ್ರಚಾರವನ್ನು ನಡೆಸಿದ್ದಾರೆ. ಯಾಕಂದ್ರೆ ಕ್ಲಿಯರ್ ಆಗ್ಬಿಡ್ತು, ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಇವರಿಬ್ರು ಇನ್ನೂ ಹೊಡೆದಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಈ ಸಾರಿ ಕಾಂಗ್ರೆಸ್ನವರ ಪರವಾಗಿ ಗಾಳಿ ಇಲ್ಲ. ಮುಂದಿನ ಎಲೆಕ್ಷನ್ ನಡೆದ್ರೂ ಕೂಡ ಬಿಜೆಪಿಯೇ ಬರ್ತಾ ಇತ್ತು. ಅನ್ಫಾರ್ಚುನೇಟ್ಲಿ ಈಗ ಉಪಚುನಾವಣೆ ಆಗ್ತಾ ಇದೆ ನಮ್ಮ ಕ್ಷೇತ್ರಕ್ಕೆ ಮೊದಲ ಬಾರಿ. ಗೆಲ್ಲೋದು ನಾವೇ ಅಂತ ಬಿಜೆಪಿಯವರು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮರ್ಥ, ಶ್ರೀನಿವಾಸ, ಸೈಯದ ಈ ಮೂರರ ಪೈಕಿ ಯಾರಿಗೆ ಜೈ ಅಂತಾರೆ ಜನ ಕಾದ್ನವನ. ಇನ್ನು ನೆಕ್ಸ್ಟ್ ನೋಡಿ, ದಾವಣಗೆರೆ ದಕ್ಷಿಣದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತಂದ್ರೆ, ಈ ಪರಿಸ್ಥಿತಿಯ ಮಧ್ಯೆ ಸಮರ್ಥ ಶಾಮನೂರ್ ಅವರ ಇವತ್ತಿನ ನಡೆ ಏನಿದೆ, ಇದು ಎಲ್ಲಾ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಇನ್ಕ್ಲೂಡಿಂಗ್ ಹೈಕಮಾಂಡ್ ಒಂದು ಸ್ಟ್ರಾಂಗ್ ಮೆಸೇಜ್ ಅಂತಾನೆ ಹೇಳ್ಬೋದು. ನೀವು ಟಿಕೆಟ್ ಕೊಡ್ತೀರೋ ಬಿಡ್ತೀರೋ ಅಥವಾ ಯೋಚನೆ ಮಾಡ್ತಾ ಇದ್ದೀರೋ, ನಾನಂತೂ ನಾಮಪತ್ರ ಸಲ್ಲಿಸಿದ್ದೇನೆ, ರಣವೀಳ್ಯವನ್ನ ಕೊಟ್ಟಾಗಿದೆ, ಮುಂದೆ ನಿಮಗ್ ಬಿಟ್ಟಿದ್ದು ಅನ್ನುವಂತ ಲೆಕ್ಕಾಚಾರ. ಇವರ ನಾಮಿನೇಷನ್ ಫೈಲ್ ಮಾಡಿದ್ದೆ ಇವತ್ತು ಬೇರೆ ರೀತಿಯ ಲೆಕ್ಕಾಚಾರಗಳಿಗೆ ನಾಂದಿ ಹಾಡಿದೆ ಕಾಂಗ್ರೆಸ್ನಲ್ಲಿ. ಶಾಮನೂರು ಶಿವಶಂಕರಪ್ಪ ಕಾರಲ್ಲಿ ಸಮರ್ಥ ಬಂದಿದ್ರು, ಟಿಕೆಟ್ ನೀಡಿದ್ರು ಬಿಟ್ರು, ಸ್ಪರ್ಧೆ ನಿಶ್ಚಿತ ಅನ್ನುವಂತಹ ಸಂದೇಶವನ್ನ ಈಗಾಗಲೇ ಶಾಮನೂರು ಸಮರ್ಥ ರವಾನೆ ಮಾಡಿಯಾಗಿದೆ. ದಾವಣಗೆರೆ ದಕ್ಷಿಣಕ್ಕೆ ನಾನೇ ಸಮರ್ಥ ಅಂತ ಹೇಳಿ ಈ ಸಮರ್ಥ ಈಗ ಹೇಳ್ತಾ ಇರೋದು. ಶಾಮನೂರು ಸಮರ್ಥ ನಡೆಯಿಂದ ಕಾಂಗ್ರೆಸ್ ಕಂಗಾಲಾಗಿದೆ. ಟಿಕೆಟ್ ಇನ್ನೂ ಅನೌನ್ಸ್ ಮಾಡಿಲ್ಲ, ಅಧಿಕೃತವಾಗಿ ಏನೂ ಆಗಿಲ್ಲ, ಮೀಟಿಂಗ್ಗಳು ಆಗ್ತಾ ಇದೆ. ಆದರೆ ಇದರ ಮಧ್ಯೆ ಶಾಮನೂರು ಸಮರ್ಥ, ಶಿವಶಂಕರಪ್ಪ ಅವರ ಮೊಮ್ಮಗ, ಸಚಿವ ಮಲ್ಲಿಕಾರ್ಜುನ್ ಅವರ ಮಗ ನೇರವಾಗಿ ನಗರ ಪಾಲಿಕೆ ಕಚೇರಿಗೆ ಹೋಗಿ ನಾಮಿನೇಷನ್ ಫೈಲ್ ಮಾಡಿ ಬಂದಿರೋದು ಇಷ್ಟೆಲ್ಲ ಹಲ್ಚಲ್ಗೆ ಕಾರಣ ಆಗ್ತಾ ಇದೆ. ಇನ್ನ ಸಮರ್ಥ್ಗೆ ಟಿಕೆಟ್ ಕೊಟ್ರೆ ಮುಸ್ಲಿಮರು ಸುಮ್ಮನಿರಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 64,246 ಮುಸ್ಲಿಂ ಮತದಾರರು ಇದ್ದಾರೆ. ಆ ಕ್ಷೇತ್ರದಲ್ಲಿ ಅವರನ್ನ ವಿಶ್ವಾಸಕ್ಕೆ ತಗೊಳ್ಳುವಂತದ್ದು ಚಾಲೆಂಜ್ ಕೂಡ ಆಗುತ್ತೆ ಶಾಮನೂರು ಫ್ಯಾಮಿಲಿಗೆ. ಇನ್ ಕೇಸ್ ಶಾಮನೂರು ಕುಟುಂಬಕ್ಕೇನೆ ಕೊಟ್ರೆ ಮುಸ್ಲಿಂ ಮತಗಳು ಶಾಮನೂರು ಸಮರ್ಥ್ಗೆನೇ ಬರುತ್ತಾ, ಅದು ಪ್ರಶ್ನೆ ಆಗುತ್ತೆ. ಅಥವಾ ನಮ್ಮನ್ನ ಕೆರಳಿಸಿದೀರಿ, ನಿಮಗೆ ಒಂದು ಮತ ಸಿಗಲ್ಲ ಅಂತ ಮುಸ್ಲಿಮರು ಒಟ್ಟಾಗಿ ಬೇರೆ ನಿರ್ಧಾರವನ್ನ ತಗೊಂಡ್ರೆ, ಅಥವಾ ಕ್ಯಾಂಡಿಡೇಟ್ ಅವರು ಇಂಡಿಪೆಂಡೆಂಟ್ ಆಗಿ ಇಳಿಸ್ಬಿಟ್ರೆ ಮತಗಳು ವಿಭಜನೆ ಆಗುತ್ತೆ. ದಾವಣಗೆರೆ ದಕ್ಷಿಣದಲ್ಲಿ 37,845 ಲಿಂಗಾಯತ ಮತದಾರರಿದ್ರೆ ಮುಸ್ಲಿಮರು 64,000 ಇದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ಇನ್ನೊಂದು ಸಮುದಾಯ ಸಿಟ್ಟಾಗುತ್ತೆ. ಶಾಮನೂರು ಫ್ಯಾಮಿಲಿಯನ್ನು ಕೂಡ ಎದುರು ಹಾಕೊಳ್ಳಂಗಿಲ್ಲ. ಯಾಕಂದ್ರೆ ಆ ಕ್ಷೇತ್ರದಲ್ಲಿ ಮೊದಲಿನಿಂದಾನೂ ಕೂಡ ಅವರದ್ದು ಹಿಡಿತಾ ಇದೆ. ಕಾಂಗ್ರೆಸ್ ಜಗಳದ ಲಾಭ ಪಡೆಯೋದಕ್ಕೆ ಈಗ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ನೀವಿಬ್ರು ಹೊಡೆದಾಡಿಕೊಳ್ರಿ, ನಿಮ್ಮಿಬ್ಬರ ಜಗಳದ ಮಧ್ಯೆ ನಮಗೆ ಲಾಭ ಆದ್ರೆ ಸಾಕು ಅನ್ನುವಂತ ಲೆಕ್ಕಾಚಾರ ಬಿಜೆಪಿ ಅವರದ್ದು. ಶ್ರೀನಿವಾಸ್ ದಾಸ್ ಕರಿಯಪ್ಪ ಈಗಾಗಲೇ ಅಲ್ಲಿ ಅಭ್ಯರ್ಥಿಯಾಗಿ ಅನೌನ್ಸ್ ಆಗಿದ್ದಾರೆ. ಎಸ್ಟಿ ಸಮುದಾಯದ ನಾಯಕನಿಗೆ ಟಿಕೆಟ್ ಕೊಟ್ಟಿದೆ ಬಿಜೆಪಿ.
ದಾವಣಗೆರೆ ದಕ್ಷಿಣದಲ್ಲಿ ಇರುವಂತದ್ದು 31,729 ಎಸ್ಟಿ ವೋಟರ್ಸ್. ಸಾಲಿಡ್ ಆಗಿ ಈ ಎಸ್ಟಿ ವೋಟ್ಗಳು ದಾಸ್ ಕರಿಯಪ್ಪಗೆ ಬಂದುಬಿಟ್ರೆ ಒಂದು ಹಂತದಲ್ಲಿ ಕಾಂಪಿಟಿಷನ್ ಅನ್ನ ಕೊಡ್ತಾರೆ. ಎಸ್ಟಿ ವೋಟರ್ಸ್ ಮತ ಸೆಳೆಯೋದಕ್ಕೆ ಈಗ ದಾಸ್ ಕರಿಯಪ್ಪಗೆ ಮಣೆ ಹಾಕುವಂತ ಕೆಲಸ ಆಗ್ತಾ ಇದೆ. ಕಾಂಗ್ರೆಸ್ ಜಗಳ ಜೋರಾದ್ರೆ ಬಿಜೆಪಿಗೆ ದೊಡ್ಡ ಮಟ್ಟದ ಲಾಭ. ಇವರಿಬ್ಬರ ಜಗಳದಲ್ಲಿ ದಾಸ್ ಕರಿಯಪ್ಪ ಗೆದ್ದು ಬಂದ್ಬಿಟ್ರೆ ಅವರಿಗೆ ಅದೊಂದು ರೀತಿ ಅದೃಷ್ಟವೇ ಸರಿ. ಈಗಾಗಲೇ ಅವರು ತುರುಸಿನ ಪ್ರಚಾರವನ್ನು ನಡೆಸಿದ್ದಾರೆ. ಯಾಕಂದ್ರೆ ಕ್ಲಿಯರ್ ಆಗ್ಬಿಡ್ತು, ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಇವರಿಬ್ರು ಇನ್ನೂ ಹೊಡೆದಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಈ ಸಾರಿ ಕಾಂಗ್ರೆಸ್ನವರ ಪರವಾಗಿ ಗಾಳಿ ಇಲ್ಲ. ಮುಂದಿನ ಎಲೆಕ್ಷನ್ ನಡೆದ್ರೂ ಕೂಡ ಬಿಜೆಪಿಯೇ ಬರ್ತಾ ಇತ್ತು. ಅನ್ಫಾರ್ಚುನೇಟ್ಲಿ ಈಗ ಉಪಚುನಾವಣೆ ಆಗ್ತಾ ಇದೆ ನಮ್ಮ ಕ್ಷೇತ್ರಕ್ಕೆ ಮೊದಲ ಬಾರಿ. ಗೆಲ್ಲೋದು ನಾವೇ ಅಂತ ಬಿಜೆಪಿಯವರು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮರ್ಥ, ಶ್ರೀನಿವಾಸ, ಸೈಯದ ಈ ಮೂರರ ಪೈಕಿ ಯಾರಿಗೆ ಜೈ ಅಂತಾರೆ ಜನ ಕಾದ್ ನೋಡೋಣ. ಇನ್ನು ನೆಕ್ಸ್ಟ್